ಹಾವೇರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಹೀಗಾಗಿ ಕೆರೆ ಕಟ್ಟೆಗಳು ತುಂಬಿ ಕೋಡಿ ಬೀಳುವಂತಹ ಹಂತಕ್ಕೆ ತಲುಪಿವೆ. ಆದರೆ ಕೆರೆ ಏರಿ ಒಡೆದು ನೂರಾರು ಎಕರೆ ಜಮೀನಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಳೆ ಹಾನಿಯಾದಂತಹ ಘಟನೆ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ದುಮ್ಮಿಹಾಳ ಗ್ರಾಮದಲ್ಲಿ ನಡೆದಿದೆ. ಕಳೆದ 3 ವರ್ಷದಿಂದ ಕೆರೆ ಒಡಲಲ್ಲೇ ಮತ್ತೆ ಒಡಿತಾ ಇದೆ. ಒಡೆದ ಜಾಗದಲ್ಲೇ ಮತ್ತೆ ಒಡಿತಾ ಇರೋದು. ಮುಂಗಾರು ಮಳೆ ಆರಂಭದಲ್ಲಿಯೇ 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಮಾಡಿದ್ದಾರೆ. ಈಗ ಕಳಪೆ ಕಾಮಗಾರಿ ಮಾಡಿದ್ದು ಕೆರೆ ಏರಿ ಒಡೆದು 250 ಎಕರೆಗೂ ಅಧಿಕ ಬೆಳೆಗಳು ನೀರಿನಲ್ಲಿ ಜಲಾವೃತಗೊಂಡಿವೆ. ಕಬ್ಬು, ಭತ್ತ, ಅಡಿಕೆ ಸೇರಿದಂತೆ ವಿವಿಧ ಬೆಳೆಗಳು ನೀರಿನಲ್ಲಿ ಜಲಾವೃತ ಆಗಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವೈಜ್ಞಾನಿಕ ಕಾಮಗಾರಿಯಿಂದಾನೇ ಕೆರೆ ಒಡೆದಿದೆ. ಕಳೆದ ಬಾರಿ ಕೆರೆ ಒಡ್ಡು ಒಡೆದಾಗ ಹಾಳಾದ ಪರಿಹಾರ ಇನ್ನೂ ಕೊಟ್ಟಿಲ್ಲ. ಈ ಬಾರಿ ಮತ್ತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದ ಬೆಳೆ ಹಾಳಾಗಿದೆ. ಪರಿಹಾರ ಕೊಡಿ ಅಂತ ರೈತರು ಆಗ್ರಹಿಸಿದ್ದಾರೆ. ಈ ಕುರಿತು ನಮ್ಮ ಹಾವೇರಿ ಪ್ರತಿನಿಧಿ ಫಕೀರಯ್ಯ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಹಾವೇರಿ ಜಿಲ್ಲೆಯಾದ್ಯಂತ ಕಳೆದ 15 ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಮಳೆಯಿಂದ ಹೀಗಾಗಿ ಜಿಲ್ಲೆಯ ಕೆರೆ ಕಟ್ಟೆಗಳು ಸಂಪೂರ್ಣವಾಗಿ ತುಂಬಿ ಕೋಡಿ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಆದರೆ ಬ್ಯಾಡಗಿ ತಾಲೂಕಿನ ದುಮ್ನಾಳ ಬಳಿ ಇರತಕ್ಕಂತಹ ಅತ್ತಿಕಟ್ಟಿ ಗ್ರಾಮದ ಬಳಿ ಇರತಕ್ಕಂತಹ ಕೆರೆ ಸಂಪೂರ್ಣವಾಗಿ ಕೆರೆಯ ಒಡೆದು ಹಾನಿಯಾಗಿರುವಂಥದ್ದು. ಹೀಗಾಗಿ ನಾನು ಕೆರೆಯ ದೃಶ್ಯವನ್ನು ತೋರಿಸ್ತೀನಿ ನಿಮಗೆ. ಕೆರೆ ಸಂಪೂರ್ಣವಾಗಿ 15 ಎಕರೆಗೂ ಅಧಿಕವಾದಂತಹ ಬೃಹತ್ ಆಕಾರದಂತಹ ಕೆರೆ ಇರುವಂತಹದ್ದು. ಪ್ರತಿ ವರ್ಷ ಕೂಡ ಈ ಕೆರೆ ಜನ ಮತ್ತು ಜಾನುವಾರುಗಳಿಗೆ ನೀರನ್ನು ವ್ಯವಸ್ಥೆಯನ್ನು ಮಾಡುವಂತಹ ಕೆರೆ. ಆದರೆ ಇವತ್ತು ಕೆರೆ ಒಡೆದು ಅಪಾರ ಪ್ರಮಾಣದಂತಹ ಬೆಳೆಗಳು ಹಾನಿಯಾಗಿರುವಂಥದ್ದು ನಾನು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಅಧಿಕಾರಿಗಳ ಮತ್ತು ಗುತ್ತಿಗೆದಾರನ ಎಡವಟ್ಟಿನಿಂದ ಕೆರೆ ಸಂಪೂರ್ಣವಾಗಿ ಒಡೆದು ಅಪಾರ ಪ್ರಮಾಣದಂತಹ ಕಬ್ಬು, ಭತ್ತ ಮತ್ತು ಮೆಕ್ಕೆಜೋಳದ ಬೆಳೆಗಳು ಸಂಪೂರ್ಣವಾಗಿ ಬೆಳೆ ನಾಶವಾಗಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೇನೆ ನಿಮಗೆ. ಸಂಪೂರ್ಣವಾಗಿ ಈ ಭಾಗದ ಎಲ್ಲ ಬೆಳೆಗಳು ನೀರಿನಲ್ಲಿ ಜಲಾವೃತವಾಗಿರುವಂಥದ್ದು. ಕಳೆದ ಬಾರಿಯೂ ಕೂಡ ಕೆರೆ ಸಂಪೂರ್ಣವಾಗಿ ಒಡೆದು ಹೋಗಿತ್ತು. ಹೀಗಾಗಿ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಕೆರೆಯನ್ನು ಒಡ್ಡನ್ನು ಹಾಕಿದ್ರು. ಆದರೆ ಈಗ ಮತ್ತೆ ಸಂಪೂರ್ಣವಾಗಿ ಒಡೆದು ಮೆಕ್ಕೆಜೋಳ, ಭತ್ತ ಮತ್ತು ಕಬ್ಬು ಸೇರಿದಂತೆ ವಿವಿಧ ಬೆಳೆಗಳು ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತವಾಗಿದೆ. ಪ್ರತಿ ವರ್ಷ ಕೂಡ ಅನ್ನದಾತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತೀನಿ. ಸರ್, ಕಳೆದ ವರ್ಷ ಏನಾಗಿತ್ತು, ಈ ವರ್ಷ ಏನಾಗಿದೆ ಸರ್? ಹೋಸಲ ಇದೇ ಥರ ಹಾಳಾಗ್ಯಾವ್ರಿ ರೈತರ ಪೀಕ್, ಇದೇ ಥರ ನೀರು ಹೋಗ್ಯಾವ್ರಿ. ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರಿಗೂ ಮನವಿ ಕೊಟ್ಟಾರ್ರಿ. ಕೊಟ್ಟರು ಕೂಡ ಯಾವ ಕೆಲಸನೂ ಆಗಿಲ್ಲ. ಇದು ಹೆಂಗಾಗೈತೆ ಅಂದ್ರೆ ಅತ್ತಿಕಟ್ಟಿ ಸಂಬಂಧಪಟ್ಟಿದ್ದು ಸುಡಮಿ ಪಂಚಾಯತಿ ಸಂಬಂಧಪಟ್ಟ ಕೆರೆ, ದುಮ್ಮ್ಯಾಳಕ್ಕೆ ಸಂಬಂಧಪಟ್ಟ ಹೊಲಗಳು, ಗಂಡ ಹೆಂಡ್ರ ಜಗಳದ ಕೂಸುಗಾಸಿ ಆಗೈತಿ ಅನ್ನಂಗೆ ಆಗೈತಿ ನಮ್ಮ ರೈತರ ಪರಿಸ್ಥಿತಿ. ಸರ್, ಪ್ರತಿ ವರ್ಷನೂ ಕೂಡ ಬಿತ್ತನೆ ಮಾಡ್ತೀರಿ, ಸಾಲ ಸೂಲ ಮಾಡ್ತೀರಿ. ಪ್ರತಿ ವರ್ಷ ಬೆಳೆ ಹಾನಿ ಆದರೆ ಯಾವ ರೀತಿ ರೈತರು ಬದುಕಬೇಕು? ಆ ರೀತಿ ಏನು ಮನೆ ಹಾಳಾತಂದ್ರೆ ರೈತರು ಎಷ್ಟೊತ್ತಿನಾಗ ಉಳಿತಾರೆ ನೋಡ್ರಿ. ಯಾಕಂತಂದ್ರೆ ನೀವು ಕೊಡೋದು 1000-2000 ಕೊಡ್ತೀರಿ, ಇಲ್ಲಿ ಲಕ್ಷ ಗಂಟ್ಲೆ ನಾವು ಹಾಳು ಮಾಡ್ಕೊಂಡಿರ್ತೀವಿ. ಒಂದು ಸಲ ಬಂದು ನೋಡ್ಕೊಂಡಾರ ಹೋಗ್ರಿ. ಏನಾಗೈತಿ, ಅಡಿಕಿಲ್ಲ, ಗೊಂಜಾಳ ಇಲ್ಲ, ಆಮೇಲೆ ಎಲ್ಲ ಪೀಕು ಏನೂ ಉಳ್ದಲ್ಲ, ಎಲ್ಲ ಹಾಳಾಗಿ ಹೋಗ್ಯಾವ. ಪ್ರತ್ಯಕ್ಷ ಬಂದು ನೋಡಿ ಹೋಗ್ರಿ. 5 ಲಕ್ಷ ರೂಪಾಯಿ ನೋಡ್ರಿ, ಇದಕ್ಕೆ ಹಾಕಿರೋದು 5 ಲಕ್ಷ ಹಾಕ್ಯಾರ. ಇಲ್ಲಿ ಹಾಕಿರೋದ್ರ ಕೆಲಸ ನೋಡ್ರಿ, ಇದು ಬಿಟ್ರೆ ಬೇರೆ ಏನು ಕೆಲಸನ ಮಾಡಿಲ್ಲ ಅವರು. ಓಕೆ, ಕೆರೆ ಮಣ್ಣನ್ನು ಕೆರೆಗೆ ಹಾಕಿ ರೊಕ್ಕ ತೆಗೆದಿರುವಂಥದ್ದು, ಅದನ್ನ ಗಟ್ಟಿ ಮಾಡಿಲ್ಲ. ಈ ವರ್ಷ ಯಾವ ರೈತರದ್ದು ಎಷ್ಟು ಹಾನಿಯಾಗಿದೆ ಸರ್? ಸುಮಾರು ಭಾಳ ಆಗ್ಯಾವ ಬಿಡ್ರಿ. ಓಟು, ಸೊಂಟಿ, ಅಡಿಕೆ, ಗೊಂಜಾಳ ಹಾಕಿದ್ವಿ, ಮತ್ತೆ ತೆಗೆದು ಹಂಗಾರೆ ಗೊಂಜಾಳ ಹೋದ್ವು ಅಂಥೇಳಿ ಮತ್ತು ಅರ್ಲ್ ಹೊಡೆದು ಗಾಡಿ ಬಾಡಿಗೆ ಹಚ್ಚಿ ಮಾಡಿಸಿದ್ವಿ. ಎಲ್ಲ ಕೊಚ್ಗೆರ್ಕೊಂಡು ಎಲ್ಲ ಹೋಗ್ಯಾವ ನೋಡ್ರಿ. ನೆಟ್ಟಿ ಹೊಯ್ದ್ರು ನೀರಾಗ ಮುಣಿಗ್ಯಾವ. ಈಗ ಅವು ಇನ್ನು ಒಂದು ದಿನ ಇದ್ರೆ ಅವು ನೆಟ್ಟಿ ಒಂದು ಸೊಸಿ ಸಿಗಲ್ಲ, ಎಲ್ಲ ಮುಣಿಗೆ ಹೋದ್ವು. ಓಕೆ, ಇದಿಷ್ಟು ರೈತರ ಮಾತು. ನಾನು ದೃಶ್ಯದಲ್ಲಿ ಇನ್ನೊಮ್ಮೆ ತೋರಿಸ್ತೇನೆ ನಿಮಗೆ. ಸಂಪೂರ್ಣವಾಗಿ ಕೆರೆ ಒಡೆದು ಹೋಗಿ ಅಪಾರ ಪ್ರಮಾಣದಂತಹ ಬೆಳೆ ಹಾನಿಯಾಗಿದೆ. ಪ್ರತಿ ವರ್ಷ ಕೂಡ ಪ್ರತಿ ಎಕರೆಗೆ 30,000 ರಿಂದ 40,000 ರೂಪಾಯಿ ಖರ್ಚು ಮಾಡಿ ಬೆಳೆಯನ್ನು ಬಿತ್ತನೆ ಮಾಡ್ತಾರೆ. ಆದರೆ ಅಧಿಕಾರಿಗಳ ಮತ್ತು ಗುತ್ತಿಗೆದಾರನ ಎಡವಟ್ಟಿನಿಂದ ಪ್ರತಿ ವರ್ಷ ರೈತರು ಕೂಡ ಕಂಗಾಲಾಗುವಂಥದ್ದು. ಒಂದು ಕಡೆ ಬೆಳೆ ವಿಮೆ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಹೀಗಾಗಿ ಮಾಡಿದ ಸಾಲವನ್ನು ತೀರಿಸಲಾಗದೆ ರೈತರು ಕಂಗಾಲಾಗಿರುವಂಥದ್ದು. ಇನ್ನಾದರೂ ಜಿಲ್ಲಾಡಳಿತದ ಅಧಿಕಾರಿಗಳು ಎಚ್ಚೆತ್ತು ಇದನ್ನು ಕಾಮಗಾರಿ ಮಾಡಿದಂತಹ ಅಧಿಕಾರಿಗಳ ಮತ್ತು ಗುತ್ತಿಗೆದಾರನ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.